ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಪ್ರಣವಿ ಚಾನಲ್. ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಷ್ಟೇ ಹೊತ್ತು ಇಟ್ಟರೂ ಮೃದು ಆಗಿರುವಂತಹ ರೊಟ್ಟಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ರೊಟ್ಟಿ ತುಂಬ ಮೃದುವಾಗಿರಬೇಕು ಅಂತ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬೌಲ್ನಷ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು ಪಾತ್ರೆಗೆ 1 ಗ್ಲಾಸ್ಗೆ ಸ್ವಲ್ಪ ಕಡಿಮೆ ಅಷ್ಟು ನೀರನ್ನು ಹಾಕ್ಕೊಂಡು ಆ ನೀರನ್ನು ನಾನೀಗ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ನಾವು ಈಗ ಹಿಟ್ಟನ್ನು ಒಂದು ದೊಡ್ಡ ತಟ್ಟೆ ಅಥವಾ ನಾವಿದಕ್ಕೆ ಪರಾತ್ ಅಂತೀವಿ, ಅದರಲ್ಲಿ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಅಗಲವಾದಂಥ ತಟ್ಟೆ ಅಥವಾ ಗ್ಯಾಸ್ ಕಟ್ಟಿ ಮೇಲೆ ಕೂಡ ನೀವು ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಈ ರೀತಿ ಹಿಟ್ಟನ್ನು ರೌಂಡಾಗಿ ಮಾಡ್ಕೊಳ್ಬೇಕು. ನೀರು ಸ್ವಲ್ಪನೇ ಬಿಸಿ ಆದ ತಕ್ಷಣ ಹಾಕಬಾರ್ದು. ನೀರು ಚೆನ್ನಾಗಿ ಕುದಿಬೇಕು. ಈ ರೀತಿ ಇದ್ದಾಗ ನೀರನ್ನು ನಾವು ಆವಾಗಲೇ ಹಿಟ್ಟಿನಲ್ಲಿ ರೌಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು ಕೈಯಿಂದ ನೀರನ್ನು ಹಾಕ್ತಾ ಮತ್ತೊಂದು ಕೈನಲ್ಲಿ ಸ್ಪೂನ್ನಿಂದ ಹಿಟ್ಟನ್ನು ಸರಿಸ್ತಾ ನೀರು ಹಾಕಬೇಕು. ಸ್ವಲ್ಪನೇ ಹಾಕಬೇಕು. ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಿದರೆ ಹಿಟ್ಟೆಲ್ಲ ನೀರಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಕೈಯಿಂದ ಹಿಟ್ಟನ್ನು ಸರಿಸ್ತಾ ಇರಬೇಕು. ಪೂರ್ತಿ ಎಲ್ಲ ಹಿಟ್ಟನ್ನು ನೀರಾಗೋ ಥರ ಮಾಡಬಾರ್ದು. ನಾವು ಆವಾಗಲೇ ತಗೊಂಡಿದ್ದಂಥ ನೀರನ್ನು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನೀಗ. ಎಲ್ಲ ನೀರು ಹಾಕ್ಕೊಂಡ ತಕ್ಷಣ ಒಂದು ಸ್ಪೂನ್ನಿಂದ ಎಲ್ಲ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಸ್ಪೂನ್ನಿಂದ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿದಾದಮೇಲೆ ಕೈಯಿಂದ ಈ ರೀತಿ ಮಾಡಿ 1-2 ನಿಮಿಷ ಬಿಡಬೇಕು. ಅಷ್ಟರಲ್ಲಿ ನಾನಿಲ್ಲಿ ತವೆನ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಿ ಅದರಲ್ಲಿ ಒಂದು ಕಾಟನ್ ಬಟ್ಟೆನ ಇಟ್ಕೊಳ್ತಾ ಇದ್ದೀನಿ. ಕಾಟನ್ ಬಟ್ಟೆ ನಮಗೆ ರೊಟ್ಟಿಗೆ ನೀರನ್ನು ಹಚ್ಚಲಿಕ್ಕೆ ಬೇಕಾಗ್ತದೆ. ಹಾಗಾಗಿ ಇದರಲ್ಲಿ ನಾನೊಂದು ಕಾಟನ್ ಬಟ್ಟೆನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ತಗೊಂಡಂಥ ನೀರನ್ನು ಸ್ವಲ್ಪನೇ ಹಿಟ್ಟಿಗೆ ಹಾಕಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ನಮಗೆ ಅಷ್ಟು ಮೃದುವಾದಂಥ ರೊಟ್ಟಿ ರೆಡಿ ಆಗುತ್ತೆ. ನಾವು ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದಿದರೆ ಎಲ್ಲ ಹಿಟ್ಟೆಲ್ಲ ನೀರಾಗುತ್ತೆ. ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರೊಟ್ಟಿ ಮಾಡೋ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ರೊಟ್ಟಿ ಮಾಡೋದು ಮೊದಲು ಕಷ್ಟ ಅನ್ನಿಸ್ಬೋದು. ಮಾಡ್ತಾ ತುಂಬಾ ಈಸಿ ಅನ್ನಿಸ್ಬಿಡುತ್ತೆ ರೊಟ್ಟಿ ಮಾಡೋದು. ರೊಟ್ಟಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ರೊಟ್ಟಿ ತಿಂದಿರುವಂಥ ಮನುಷ್ಯ ತುಂಬಾ ಗಟ್ಟಿ. ಹಳ್ಳಿಗಳಲ್ಲಿ ಹೊಲದಲ್ಲಿ ದಿನಪೂರ್ತಿ ಕೆಲಸ ಮಾಡ್ತಾರೆ ಅಂತ ಅಂದರೆ ಅವರ ಎನರ್ಜಿಗೆ ಈ ರೊಟ್ಟಿನೇ ಕಾರಣ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು 5 ನಿಮಿಷ ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ನಮಗೆ ಹಿಟ್ಟು ರೊಟ್ಟಿ ಮಾಡೋ ಹದಕ್ಕೆ ಬಂದಿದೆ. ಈಗ ಹಿಟ್ಟನ್ನು ಒಂದು ರೋಲಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು. ಸ್ವಲ್ಪನೇ ಹಿಟ್ಟನ್ನು ಈಗ ತಗೊಂಡು ಅದನ್ನು ಮತ್ತೆ ನಾದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ನಮಗೆ ಅಷ್ಟು ಮೃದುವಾಗಿ ರೊಟ್ಟಿ ಬರುತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡು ಅದನ್ನು ಸಣ್ಣ ಉಳ್ಳೆಯನ್ನಾಗಿ ಮಾಡ್ಕೊಳ್ಬೇಕು. ನೀವು ಚಪಾತಿ ಉಳ್ಳೆ ಮಾಡ್ಕೋತೀರಲ್ಲ, ಆ ಥರ ಒಂದು ಸಣ್ಣ ಉಳ್ಳೆಯನ್ನಾಗಿ ಮಾಡಿಕೊಂಡು ಈ ಥರ ತಟ್ಕೊಳ್ಬೇಕು ಸ್ವಲ್ಪ. ಈಗ ನಾವು ಜೋಳದ ಹಿಟ್ಟನ್ನು ರೊಟ್ಟಿನ ತಟ್ಟಲಿಕ್ಕೆ ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡು ಅದರ ಮೇಲೆ ಉಳ್ಳೆನ ಇಟ್ಟು ರೊಟ್ಟಿನ ತಟ್ಟಬೇಕು. ಎಡಗೈಯಿಂದ ರೊಟ್ಟಿಗೆ ಸಪೋರ್ಟ್ ಕೊಟ್ಟು ಬಲಗೈಯಿಂದ ರೊಟ್ಟಿನ ತಟ್ಟಬೇಕು. ನಿಧಾನವಾಗಿ ತಟ್ಟಿ. ಹೊಸದಾಗಿ ರೊಟ್ಟಿ ಕಲಿಯುವವರಿಗೆ ಕಷ್ಟ ಅನ್ನಿಸ್ಬೋದು. ನೀವು ನಿಧಾನವಾಗಿ ರೊಟ್ಟಿನ ಈ ರೀತಿ ತಟ್ತಾ ಹೋಗಬೇಕು. ಆಮೇಲೆ ನಿಮ್ಮ 2 ಕೈಗಳಿಂದ ರೊಟ್ಟಿನ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ತಟ್ಟಬೇಕು. ಆವಾಗ ರೊಟ್ಟಿ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಈ ರೀತಿ ನಮಗೆ 2 ನಿಮಿಷದಲ್ಲಿ ಚೆನ್ನಾಗಿ ರೌಂಡ್ ಶೇಪ್ ಆಗಿರುವಂಥ ರೊಟ್ಟಿ ರೆಡಿ ಆಗುತ್ತೆ. ಈಗ ನಾವು ರೊಟ್ಟಿನ ಬೇಯಿಸ್ಕೊಳ್ಬೇಕು. ಹಾಗಾಗಿ ನಮಗೆ ಇಲ್ಲಿ ತವೆ ಕಾದಿದೆ. ಈಗ ಕಾದಿರುವಂಥ ತವೆಗೆ ನಾನಿಲ್ಲಿ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ರೊಟ್ಟಿನ ಮೇಲಕ್ಕೆ ತಗೊಂಡು ನಾವೀಗ ತವೆಗೆ ಹಾಕ್ಕೊಳ್ಬೇಕು. ತವೆಗೆ ಹಾಕಿದ ತಕ್ಷಣ ರೊಟ್ಟಿ ಏನಾದರೂ ಮಡಚಿದ್ರೆ ಅದನ್ನು ನೀಟಾಗಿ ಮಾಡಿಕೊಂಡು ಈಗ ನಾವು ಮೊದಲೇ ತಗೊಂಡಿದ್ವಲ್ಲ ನೀರು ಮತ್ತು ಕಾಟನ್ ಬಟ್ಟೆ, ಆ ಕಾಟನ್ ಬಟ್ಟೆಯಿಂದ ನಾವೀಗ ರೊಟ್ಟಿ ಪೂರ್ತಿ ಎಲ್ಲ ನೀರನ್ನು ಹಚ್ಕೊಳ್ಬೇಕು.
ಚೆನ್ನಾಗಿ ಸ್ವಲ್ಪನೂ ಬಿಡದೆ ರೊಟ್ಟಿ ಎಲ್ಲ ನೀರನ್ನು ಹಚ್ಕೊಳ್ಬೇಕು. ನೀರು ಹಚ್ಚುವುದಾದ ತಕ್ಷಣ ಈಗ ರೊಟ್ಟಿದು ಸ್ವಲ್ಪ ಹಿಟ್ಟನ್ನು ತಗೊಂಡು ರೊಟ್ಟಿಯ ಅಂಚನ್ನೆಲ್ಲ ಬಿಡಿಸ್ಕೊಳ್ಬೇಕು. ರೊಟ್ಟಿ ತವೆಗೆ ತಾಕೊಂಡಿರುತ್ತಲ್ಲ ಅದನ್ನು ಸ್ವಲ್ಪ ಅಂಚಿನೆಲ್ಲ ಬಿಡಿಸ್ಕೊಳ್ಬೇಕು. ಆವಾಗ ನಮಗೆ ಈಸಿಯಾಗಿ ರೊಟ್ಟಿನ ಇನ್ನೊಂದು ಸೈಡಿಗೆ ಹಾಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಾನಿಲ್ಲಿ ಇನ್ನೊಂದು ಸೈಡಿಗೆ ರೊಟ್ಟಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ರೊಟ್ಟಿಯ ಎಡ್ಜಸ್ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಈ ರೀತಿ ರೊಟ್ಟಿನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ರೊಟ್ಟಿನ ಮತ್ತೆ ಇನ್ನೊಂದು ಸೈಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಬೇರೆ ಕಾಟನ್ ಬಟ್ಟೆಯಿಂದ ನಾನಿಲ್ಲಿ ರೊಟ್ಟಿನ ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಡ್ಜಸ್ಸಿಗೆ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್, ಮಧ್ಯದಲ್ಲಿ ಪ್ರೆಸ್ ಮಾಡಬಾರ್ದು. ಎಡ್ಜಸ್ಸಿಗೆ ಒಂದು ಸೈಡಿಂದ ರೊಟ್ಟಿನ ಪ್ರೆಸ್ ಮಾಡ್ತಾ ಹೋದರೆ ನಮಗೆ ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ರೊಟ್ಟಿನ ಮತ್ತೆ ಇನ್ನೊಂದು ಸೈಡಿಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಸ್ವಲ್ಪ ಈ ಕಡೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನಮಗೆ ಪರ್ಫೆಕ್ಟಾಗಿ ರೊಟ್ಟಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಫೈನಲಿ ನಮಗೆ ರೊಟ್ಟಿ ರೆಡಿ ಆಗಿದೆ ನೋಡಿ. ಈಗ ನಾನಿಲ್ಲಿ ಮತ್ತೆ ಇನ್ನೊಂದು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಮತ್ತು ಉಳ್ಳೆನ ತಗೊಂಡು ಚೆನ್ನಾಗಿ ಕೈಲಿ ಸ್ವಲ್ಪ ತಟ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಜೋಳದ ಹಿಟ್ಟನ್ನು ತಗೊಂಡು ಕೆಳಗಡೆ ಹಾಕಿ ಅದ್ರ ಮೇಲೆ ಉಳ್ಳೆನ ಇಟ್ಟು ಮತ್ತೆ ರೊಟ್ಟಿನ ತಟ್ತಾ ಹೋಗಬೇಕು. ಮತ್ತು ಎಡಗೈಯಿಂದ ಸಪೋರ್ಟ್ ಕೊಡಬೇಕು, ಬಲಗೈಯಿಂದ ರೊಟ್ಟಿನ ಚೆನ್ನಾಗಿ ತಟ್ಟಬೇಕು. ಈ ರೀತಿ ಒಂದು 2 ನಿಮಿಷ ತಟ್ಟಿದರೆ ಸಾಕು, ನಮಗೆ ರೌಂಡ್ ಶೇಪಲ್ಲಿ ರೊಟ್ಟಿ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿ ನಾನು 2 ಕೈಯಿಂದ ರೊಟ್ಟಿನ ತಟ್ತಾ ಹೋಗ್ತಾ ಇದ್ದೀನಿ. ಚೆನ್ನಾಗಿ ನಮಗೆ ರೌಂಡ್ ಶೇಪಾಗಿ ರೊಟ್ಟಿ ಆಗಿದೆ. ನಾವು ಮತ್ತೆ ರೆಡಿಯಾಗಿರುವಂಥ ರೊಟ್ಟಿನ ಬೇಯಿಸ್ಕೊಳ್ಬೇಕು. ಹಾಗಾಗಿ ಆ ಕಡೆ ತವೆನೂ ಕಾದಿರುತ್ತೆ. ಮತ್ತು ರೊಟ್ಟಿನ ತಗೊಂಡು ತವೆ ಮೇಲೆ ಹಾಕಬೇಕು. ತವೆಗೆ ರೊಟ್ಟಿನ ಹಾಕಿದ ತಕ್ಷಣ ನೀರನ್ನು ಹಚ್ಕೊಳ್ಬೇಕು. ಪೂರ್ತಿ ಎಲ್ಲ ರೊಟ್ಟಿ ತುಂಬ ಹಚ್ಕೊಳ್ಬೇಕು. ನೀರನ್ನು ಹಚ್ಕೊಂಡಿದ್ದಾದ ತಕ್ಷಣಕ್ಕೆ ನಾವೀಗ ರೊಟ್ಟಿದು ಎಡ್ಜಸ್ ಎಲ್ಲ ಬಿಡಿಸ್ಕೊಳ್ಬೇಕು. ಎಡ್ಜಸ್ಸನ್ನು ಬಿಡಿಸ್ಕೊಂಡ ತಕ್ಷಣ ರೊಟ್ಟಿನ ಇನ್ನೊಂದು ಸೈಡಿಗೆ ಹಾಕ್ಕೊಳ್ಬೇಕು. ರೊಟ್ಟಿನ ಇನ್ನೊಂದು ಸೈಡಿಗೆ ಹಾಕೊಂಡ ತಕ್ಷಣ ರೊಟ್ಟಿ ಎಲ್ಲ ಸ್ವಲ್ಪ ಬೇಯಬೇಕು. ಅದಾದಮೇಲೆ ನಾವೀಗ ಎಡ್ಜಸ್ ಎಲ್ಲ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಸ್ವಲ್ಪ ರೊಟ್ಟಿನ ಪ್ರೆಸ್ ಮಾಡಬೇಕು. ರೊಟ್ಟಿ ಎಲ್ಲ ಬೆಂದ ತಕ್ಷಣ ಒಂದು ಸೈಡಿಗೆ ಈಗ ಮತ್ತೊಂದು ಸೈಡಿಗೆ ರೊಟ್ಟಿನ ಹಾಕ್ಕೊಳ್ಬೇಕು. ಈಗ ಮತ್ತೊಂದು ಸೈಡಿಗೆ ನಾನು ರೊಟ್ಟಿನ ಹೊಳಿಸಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ ತಕ್ಷಣ ಮತ್ತೆ ಬಟ್ಟೆಯಿಂದ ರೊಟ್ಟಿನ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಚೆನ್ನಾಗಿ ಉಬ್ಬಿರುವಂಥ ರೊಟ್ಟಿ ಸಿಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮದು ರೊಟ್ಟಿ ಯಾವ ಥರ ಉಬ್ಬಿದೆ ಅಂತ. ಈ ರೀತಿ ಮಾಡಿದರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ರೊಟ್ಟಿ ರೆಡಿಯಾಗಿರುತ್ತೆ. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಮಾಡಿರುವಂಥ ರೊಟ್ಟಿ ಎಷ್ಟು ಮೃದುವಾಗಿದೆ ಅಂತ. ನೀವು ಕೂಡ ಇದೇ ರೀತಿ ರೊಟ್ಟಿನ ಮಾಡ್ಕೊಳ್ಳಿ, ತುಂಬ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್. ರೊಟ್ಟಿ ಮಾಡುವುದು ಕಷ್ಟ ಏನಲ್ಲ, ನೀವು ಕೂಡ ಈ ರೀತಿ ಮೃದುವಾಗಿ ರೊಟ್ಟಿನ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.